ಓಂ ನಮೋ ಭಗವತೆ ವಾಸುದೇವಾಯ ನಮಃ. ವೀಕ್ಷಕರೇ, ಸಣ್ಣ ವಿಷಯಕ್ಕೂ ನಿಮಗೆ ಕೋಪ ಬರ್ತಾ ಇದೆಯಾ? ಯಾರಾದರೂ ತಪ್ಪು ಮಾಡಿದ್ರೆ ಅದನ್ನ ಬಿಡಕ್ಕಾಗ್ತಾ ಇಲ್ವಾ? ಒಳಗೆ ಏನೋ ಒಂಥರ ನಿಮಗೆ ಕುದಿಯುತ್ತಿದೆಯಾ? ಹಾಗಾದ್ರೆ ಎಲ್ಲಾ ಸಮಸ್ಯೆಗಳಿಗೆ, ಎಲ್ಲಾ ಒಂದು ಪ್ರಶ್ನೆಗಳಿಗೆ ಉತ್ತರ ತಿಳಿದುಕೊಳ್ಳಲು ಈ ವಿಡಿಯೋ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ಅನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಒಂದು ದೊಡ್ಡದಾದಂತ ಒಂದು ಗುಣ ಏನೆಂದ್ರೆ, ಇವರು ತುಂಬಾ ಆಳವಾದಂತ ಮನಸ್ಸಿನವರು. ಯಾವುದೇ ಒಂದು ವಿಷಯವನ್ನು ಗಂಭೀರವಾಗಿ ತೆಗೆದುಕೊಳ್ತಾರೆ. ಆದ್ರೆ ಇವರ ಇದು ಒಂದು ಶಕ್ತಿ ಆಗಿರುತ್ತೆ. ಆದ್ರೆ ಇದೇ ಒಂದು ವಿಷಯ ಕೆಲವೊಮ್ಮೆ ಸಮಸ್ಯೆಯಾಗಿ ಬಿಡುತ್ತೆ. ಅದು ಯಾವಾಗಂದ್ರೆ ಕೋಪ ಹೆಚ್ಚಾದಾಗ. ಇದನ್ನೇ ಇಲ್ಲಿ ನಾವು ತಿಳಿಸ್ತಾ ಇದ್ದೇವೆ. ಕುಜ ಮತ್ತು ಕೇತು ಪ್ರಭಾವದಿಂದ ವೃಶ್ಚಿಕ ರಾಶಿಯವರ ಒಂದು ಭಾವನೆಗಳು ತೀವ್ರವಾಗಿರುತ್ತೆ. ಒಳ್ಳೆಯದಾದ್ರೆ ತುಂಬಾ ಒಳ್ಳೆಯದು, ಆದರೆ ಕೋಪ ಬಂದರೆ ಅದು ಎಲ್ಲವನ್ನೂ ಹಾಳು ಮಾಡಬಹುದು. ಈಗ ಮುಖ್ಯವಾದಂತ ವಿಷಯ ಏನಂದ್ರೆ, ಕೋಪ ಕಡಿಮೆ ಮಾಡಿದವರು ಮಾತ್ರ ಮುಂದೆ ಹೋಗ್ತಾರೆ. ಯಾಕಂದ್ರೆ ಒಂದು ಕ್ಷಣದ ಕೋಪ ಹಲವು ವರ್ಷಗಳ ಸಂಬಂಧ ಹಾಳು ಮಾಡಬಹುದು. ಹಾಗಾದ್ರೆ ಆ ಒಂದು ರಹಸ್ಯ ಏನು? ಕೋಪ ಬಂದಾಗ ತಕ್ಷಣ ಪ್ರತಿಕ್ರಿಯೆ ಕೊಡಬೇಡಿ. ಎಲ್ಲ ಸಮಯ ಮೌನವಾಗಿರಿ. ಪ್ರತಿ ವಿಷಯವನ್ನು ದೊಡ್ಡದಾಗಿ ನೀವು ಮಾಡಿಕೊಳ್ಳುವಂಥದ್ದು ಒಳ್ಳೆಯದಲ್ಲ. ಇನ್ನು ಈ ಒಂದು ವಿಷಯವನ್ನ ಪಾಲಿಸಿದವರು ಮಾತ್ರ ಮುಂದೆ ಹೋಗ್ತಾರೆ. ಈಗ ಇದೇ ವಿಷಯ ಅರಿಯದೇ ಇದ್ದಂತ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ, ತಕ್ಷಣ ಕೋಪದಲ್ಲಿ ಮಾತನಾಡುತ್ತಾರೆ. ಮಾತಿನಿಂದ ಬೇರೆಯವರಿಗೆ ನೋವು ಕೊಡ್ತಾರೆ, ನಂತರ ಪಶ್ಚಾತ್ತಾಪ ಪಡ್ತಾರೆ. ಇದೇ ಕಾರಣದಿಂದ ಅವರು ಅದೇ ಜಾಗದಲ್ಲಿ ಇರ್ತಾರೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಒಂದು ಕ್ರಮ ಏನೆಂದರೆ, ಇವರು ತುಂಬಾ ಬಲವಾದಂತ ಮನಸ್ಸಿನವರು. ಆದ್ರೆ ಕೋಪವನ್ನು ಹಿಡಿದುಕೊಳ್ಳದಿದ್ರೆ ಮಾತ್ರ ಅದು ಶಕ್ತಿಯಾಗಿರುತ್ತದೆ. ನೋಡಿ, ಈ ಸಮಯದಲ್ಲಿ ನಿಮಗೆ ಒಂದು ಅವಕಾಶ ಬರುತ್ತೆ. ನಿಮ್ಮ ಕೋಪವನ್ನು ಶಕ್ತಿಯಾಗಿ ಮಾರ್ಪಡಿಸಿಕೊಳ್ಳುವಂತ ಅವಕಾಶ, ಅಂದ್ರೆ ನಿಮ್ಮ ಕೋಪವನ್ನು ಶಕ್ತಿಯಾಗಿ ಬದಲಾವಣೆ ಮಾಡಿಕೊಳ್ಳುವಂತ ಒಂದು ಅವಕಾಶ. ಇದು ವೃಶ್ಚಿಕ ರಾಶಿಯವರಿಗೆ ಒಂದು ವಿಶೇಷವಾದಂತ ಕ್ರಮ ಏನಂದ್ರೆ, ಪ್ರತಿದಿನ ಸಂಜೆ ಸ್ವಲ್ಪ ಸಮಯ ಶಾಂತವಾಗಿ ಕುಳಿತು ಆ ದಿನದ ಕೋಪದ ಕ್ಷಣಗಳನ್ನ ನೆನಪಿಸಿಕೊಂಡು ಬಿಡುವಂತ ಒಂದು ಅಭ್ಯಾಸ ಮಾಡಿ. ಇನ್ನು ಈ ಒಂದು ವೃಶ್ಚಿಕ ರಾಶಿಯವರಿಗೆ ಪರಿಹಾರಗಳು ಒಂದು ಸಣ್ಣದಾಗಿ ಏನೆಂದ್ರೆ, ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಪ್ರಾರ್ಥನೆ ಮಾಡಿ ಧೈರ್ಯ ಮತ್ತು ಶಾಂತಿ ನೀವು ಕೇಳಿಕೊಳ್ಳಬೇಕಾಗುತ್ತೆ. ಪ್ರತಿದಿನ ಓಂ ನಮಃ ಶಿವಾಯ ಮಂತ್ರವನ್ನು 21 ಬಾರಿ ಜಪ ಮಾಡಿ. ವಾರಕ್ಕೆ 1 ಬಾರಿ ಕೆಂಪು ಬೇಳೆ ಅಥವಾ ಆಹಾರ ದಾನ ಮಾಡಿ. ಈ ರೀತಿ ಮಾಡುವುದರಿಂದ ನಿಮಗೆ ಉತ್ತಮವಾದಂತ ಒಂದು ಕೋಪ ಕಡಿಮೆಯಾಗುತ್ತದೆ, ಸಂಬಂಧಗಳು ಸುಧಾರಿಸುತ್ತವೆ, ಮನಸ್ಸು ಸ್ಥಿರವಾಗುತ್ತದೆ, ನಿಮ್ಮ ಶಕ್ತಿ ಸರಿಯಾದ ದಾರಿಗೆ ಹೋಗುತ್ತದೆ. ಇನ್ನು ಇವರ ಅದೃಷ್ಟದವಾದಂತ ಬಣ್ಣಗಳು ನೋಡೋದಾದ್ರೆ ಕೆಂಪು ಮತ್ತು ಗಾಢವಾದಂತ ಕಂದು ಬಣ್ಣ. ಇನ್ನು ಅದೃಷ್ಟದ ಸಂಖ್ಯೆಗಳು 9 ಮತ್ತು 2 ಆಗಿರುತ್ತೆ. ಇನ್ನು ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಷಯವನ್ನು ಹಂಚಿಕೊಳ್ಳಿ. ಇನ್ನು ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳು ಕಾಮೆಂಟ್ ಮೂಲಕ ತಿಳಿಸಿಕೊಡಿ. ಮತ್ತೆ ನಿಮ್ಮ ಜೀವನದ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ, ಜೊತೆಗೆ ವೈಯಕ್ತಿಕ ಜಾತಕದ ಪರಿಶೀಲನೆಗಾಗಿ ಸ್ಕ್ರೀನ್ ನಲ್ಲಿ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ. ಮತ್ತೊಂದು ವಿಶೇಷವಾದಂತ ವಿಡಿಯೋ ಮೂಲಕದಲ್ಲಿ ಭೇಟಿ ಆಗೋಣ ವೀಕ್ಷಕರೇ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.